ಕೃಷಿ ಕ್ಷೇತ್ರವೆಂದರೆ ಲಾಭದಾಯಕವಲ್ಲದ ಸಂಕಷ್ಟಕರ ಕ್ಷೇತ್ರ ಎಂದು ಹೇಳುವವರಿಗೆ ನಮ್ಮಲ್ಲಿ ಯಾವುದೇ ಕೊರತೆ ಇಲ್ಲ. ಸರ್ಕಾರ ರೈತರಿಗಾಗಿ ಏನನ್ನೂ ಮಾಡುತ್ತಿಲ್ಲ ಎಂಬ ಆಪಾದನೆಗಳ ನಡುವೆಯೇ ಇಲ್ಲೊಬ್ಬ ರೈತ ಸರ್ಕಾರದ ಯೋಜನೆಗಳ ಸಂಪೂರ್ಣ ಲಾಭ ಪಡೆದು ಯಶಸ್ವಿ ಕೃಷಿಕ ಎನಿಸಿದ್ದಾರೆ. ಕೃಷಿ ಭಾಗ್ಯದ ಮೂಲಕ ಸಾಧನೆಗೈದ ಆ ರೈತನ ಬಗ್ಗೆ ವಿವರ ಇಲ್ಲಿದೆ. ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿ ಸಾಧನೆಗೈದ ಯಶಸ್ವಿ ರೈತ. ಸರ್ಕಾರದ ಕೊಡುಗೆ, ಕುಟುಂಬಸ್ಥರ ಬೆಂಬಲವೇ ಯಶಸ್ವಿ ಕೃಷಿಯ ಜೀವಾಳ ಎಂದ ಅನ್ನದಾತ. ಮನಸ್ಸಿದ್ದರೆ ಮಾರ್ಗ ಅಂತಾರೆ. ಈ ಮಾತು 100% ಸತ್ಯ. ಕೃಷಿ ಎಂದರೆ ಕಬ್ಬಿಣದ ಕಡಲೆ ಎನ್ನುವವರಿಗೆ ವರ್ಷ ಪೂರ್ತಿ ಕೃಷಿಯ ಮೂಲಕವೇ ಹೇಗೆ ಆದಾಯ ಗಳಿಸಬಹುದು ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ ಶ್ರೀರಂಗಪಟ್ಟಣ ತಾಲೂಕು ಕಸಬಾ ಹೋಬಳಿ ದೊಡ್ಡಂಕನಹಳ್ಳಿ ಗ್ರಾಮದ ರೈತ ಶ್ರೀ ಶಾಂತರಾಜು. ವಯಸ್ಸು 56 ಆಗಿದ್ದರೂ ಇವರಲ್ಲಿರುವ ಆ ಕೃಷಿಕನಿಗೆ ಇನ್ನೂ 18ರ ಉತ್ಸಾಹ. ಸಮಗ್ರ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಂಡು ತಮ್ಮ 5 ಎಕರೆ ಜಮೀನಿನಲ್ಲಿ ಚಿನ್ನ ಬೆಳೆಯುತ್ತಿದ್ದಾರೆ ಶಾಂತರಾಜು. ಕೃಷಿ, ತೋಟಗಾರಿಕೆ, ಅರಣ್ಯ, ಮೀನುಗಾರಿಕೆ, ಕುಕ್ಕುಟೋದ್ಯಮ, ಹೈನುಗಾರಿಕೆ ಹೀಗೆ ಎಲ್ಲವನ್ನ ಅಳವಡಿಸಿಕೊಂಡು ಸಮಗ್ರ ಕೃಷಿ ಮಾಡುತ್ತಿರುವ ಈ ರೈತ ವರ್ಷಕ್ಕೆ ಏನಿಲ್ಲವೆಂದರೂ 5 ರಿಂದ 6 ಲಕ್ಷ ರೂಪಾಯಿಗಳ ನಿರಂತರ ಆದಾಯ ಗಳಿಸುತ್ತಿದ್ದಾರೆ. ಮನೆಯಲ್ಲಿರುವ 4 ಜನರು ಕೃಷಿ ಭೂಮಿಯಲ್ಲಿ ಸಕ್ರಿಯರಾಗಿದ್ದು ಈ ಮೂಲಕ ಕೃಷಿ ಕ್ಷೇತ್ರ ಎನ್ನುವುದು ಲಾಭದಾಯಕ ಕ್ಷೇತ್ರ ಎಂಬುದನ್ನ ತೋರಿಸಿದ್ದಾರೆ. ಈಗಿನ ಯೂತ್ಸ್ಗೆ ಒಂದು ಒಪಿನಿಯನ್ ಏನಂದ್ರೆ, ಎಲ್ಲ ಒಂದ್ ಕಡೆ 15,000 10,000ಕ್ಕೆ ಎಲ್ಲ ಒಂದ್ ಕಡೆ ಹೋಗಿ ಕೂಲಿ ಮಾಡ್ಕೊಂಡು ಅಷ್ಟೊಂದೆಲ್ಲ ಕಷ್ಟಪಡೋದ್ ಬದಲು ಜಮೀನ್ ಇದ್ದಂತ ಯುವಕರುಗಳು ತಾತ ಅಜ್ಜಿ ಜೊತೆನೋ ಇಲ್ಲ ತಂದೆ ಜೊತೆನೋ ಅವ್ರ ಜೊತೆ ಸೇರ್ಕೊಂಡು ಕೃಷಿಲಿ ಭಾಗವಹಿಸ್ಕೊಂಡು ಕೆಲಸ ಕಲ್ತ್ರೆ ಆ 15,000ನ ನಮ್ ಜಮೀನಲ್ಲೇ ಸಂಪಾದನೆ ಮಾಡಬಹುದು. 15 ರಿಂದ 50 ಆಗ್ಬೋದು, ಲಕ್ಷನೂ ಸಂಪಾದನೆ ಮಾಡಬಹುದು ಮಂತ್ಲಿ. ರೈತ ಶಾಂತರಾಜು ಸಾಧನೆಯ ಹಿಂದೆ ಕೃಷಿ ಇಲಾಖೆ, ಕೃಷಿ ವಿಜ್ಞಾನಿಗಳ ಬೆಂಬಲ. ನೀರು, ವಿದ್ಯುತ್ ಕಡಿತ ಸಮಸ್ಯೆಗಳಿಗೂ ಶಾಂತರಾಜು ಬಳಿ ಇದೆ ಪರಿಹಾರ. ಶಾಂತರಾಜು ಸದ್ಯ ಕೃಷಿ ಚಟುವಟಿಕೆ ನಡೆಸುತ್ತಿರುವ ಜಮೀನು ಪಿತ್ರಾರ್ಜಿತವಾಗಿ ಇವರಿಗೆ ಬಂದಿದೆ. ಮೊದಲು ಈ ಜಮೀನಿನಲ್ಲಿ ಕೇವಲ ರಾಗಿ, ಜೋಳ, ಹುರುಳಿ ಹಾಗೂ ರೇಷ್ಮೆ ಬೆಳೆಯನ್ನ ಶಾಂತರಾಜು ಬೆಳೀತಾ ಇದ್ರು. ಕಾಲ ಕಳೆದಂತೆ ಕೃಷಿ ಇಲಾಖೆ, ಕೃಷಿ ವಿಜ್ಞಾನಿಗಳ ಸಂಪರ್ಕ ಸಾಧಿಸಿದ ಶಾಂತರಾಜು ಅವರಿಂದ ಸಮಗ್ರ ಕೃಷಿ ಎಂಬ ಪರಿಕಲ್ಪನೆಯ ಬಗ್ಗೆ ತಿಳಿದುಕೊಂಡ್ರು. ಸರ್ಕಾರದ ವತಿಯಿಂದ ಆಯೋಜಿಸಲಾಗುವ ವಿವಿಧ ಕೃಷಿ ಮೇಳಗಳು, ರೇಡಿಯೋ ಕಾರ್ಯಕ್ರಮ, ಜಿಲ್ಲಾ ಕೃಷಿ ತರಬೇತಿ ಕಾರ್ಯಾಗಾರಗಳಲ್ಲಿ ಭಾಗವಹಿಸಿ ತಮ್ಮ ಜ್ಞಾನವನ್ನ ಹೆಚ್ಚಿಸಿಕೊಳ್ಳುತ್ತಾ ಹೋದರು. ಸುಧಾರಿತ ಹಾಗೂ ವೈಜ್ಞಾನಿಕ ಕೃಷಿಯನ್ನ ಅಳವಡಿಸಿಕೊಂಡು ಲಾಭ ಪಡೆಯುವುದು ಹೇಗೆ ಎಂಬುದನ್ನು ಅರಿತುಕೊಂಡರು. ವಿದ್ಯುತ್ ಹಾಗೂ ಬರಗಾಲ ಸಮಸ್ಯೆಯಿಂದ ತಮ್ಮ ಜಮೀನಿನ ಬೆಳೆಗೆ ಯಾವುದೇ ಹಾನಿಯಾಗದಂತೆ 2016-17ರಲ್ಲೇ ಕೃಷಿ ಹೊಂಡ ನಿರ್ಮಿಸಿಕೊಂಡ ಶಾಂತರಾಜು ಆ ಮೂಲಕ ನೀರಿನ ಕೊರತೆಯ ಸಮಸ್ಯೆಯ ಬಗ್ಗೆ ಪರಿಹಾರ ಕಂಡುಕೊಂಡರು. ಶಾಂತರಾಜು ಯಶಸ್ಸಿನ ಗುಟ್ಟು ಸಮಗ್ರ ಕೃಷಿ, ಬಹುಬೆಳೆ ಪದ್ಧತಿ. ದೈನಂದಿನ ಆದಾಯ ಗಳಿಸಲು ಮಾರ್ಗ ಕಂಡುಕೊಂಡ ಆಧುನಿಕ ರೈತ. ಕೃಷಿ ಕ್ಷೇತ್ರದಲ್ಲಿ ನಿರಂತರ ಆದಾಯ ಸಿಗುವುದಿಲ್ಲ ಎಂಬುದೇ ಅನೇಕರ ದೂರು. ಆದರೆ ಶಾಂತರಾಜು ಸಮಗ್ರ ಕೃಷಿ ಪದ್ಧತಿಯ ಜೊತೆಯಲ್ಲಿ ಬಹುಬೆಳೆ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ರು. 6 ತಿಂಗಳಿಗೊಮ್ಮೆ ಬೆಳೆಯುವ, ವರ್ಷಕ್ಕೊಮ್ಮೆ ಫಲ ನೀಡುವ ಹೀಗೆ ನಾನಾ ವಿಧದ ಬೆಳೆಗಳನ್ನು ಶಾಂತರಾಜು ಬೆಳೆಯುತ್ತಾರೆ. ಇವರು ತಮ್ಮ ಜಮೀನಿನಲ್ಲಿ 190 ತೆಂಗು, 200 ಅಡಿಕೆ, 150 ಕಾಳು ಮೆಣಸು, 120 ಸೀಬೆ, 90 ಸಾಗುವಾನಿ, 70 ಸಪೋಟ, 35 ಬೆಣ್ಣೆಹಣ್ಣು, 30 ಜಾಯಿಕಾಯಿ, 25 ಮಾವು, 10 ಹಿರಳಿಕಾಯಿ, 5 ಹಲಸು, 5 ನಿಂಬೆ, 4 ಕಿತ್ತಳೆ ಹೀಗೆ ವಿವಿಧ ಮರಗಳನ್ನು ಹೊಂದಿದ್ದಾರೆ. ಇವುಗಳ ಮಧ್ಯದಲ್ಲಿ ಅಂತರ ಬೆಳೆಯಾಗಿ ಪುದೀನ ಸೊಪ್ಪು ಹಾಗೂ ವಿವಿಧ ಬೆಳೆಗಳನ್ನು ತೆಗಿತಾರೆ. ವರ್ಷಕ್ಕೊಮ್ಮೆ ಬಾಳೆ, ಮಾವು, ಸಪೋಟ, ಸೀಬೆ, ಹಲಸು ಇವರಿಗೆ ಆದಾಯ ನೀಡಿದ್ರೆ ವಾರಕ್ಕೊಮ್ಮೆ ಕೋಳಿ ಮೊಟ್ಟೆ, ತಿಂಗಳಿಗೊಮ್ಮೆ ಹಾಲು, ದ್ವೈಮಾಸಿಕಕ್ಕೊಮ್ಮೆ ಎಳೆನೀರು, 6 ತಿಂಗಳಿಗೊಮ್ಮೆ ಭತ್ತ, ರಾಗಿಯಿಂದ ಆದಾಯ ಗಳಿಸುತ್ತಾರೆ. ತಾವೇ ಖುದ್ದು ಮೈಸೂರಿಗೆ ತೆರಳಿ ಸೊಪ್ಪು, ಹಣ್ಣುಗಳನ್ನ ಮಾರುವ ಶಾಂತರಾಜು ದಿನನಿತ್ಯದ ಆದಾಯವನ್ನ ಇದರಿಂದ ಪಡಿತಾರೆ. ತಮ್ಮ ಜಮೀನಿನ 1/2 ಎಕರೆ ಜಾಗದಲ್ಲಿ ಮನೆಗೆ ಬೇಕಾಗುವ ಪದಾರ್ಥಗಳನ್ನ ತಾವೇ ಬೆಳೆದುಕೊಳ್ಳುವ ಮೂಲಕ ಸ್ವಾವಲಂಬಿ ಎನಿಸಿದೆ ಈ ರೈತನ ಕುಟುಂಬ. ದಿನನಿತ್ಯ ಖರ್ಚಿಗೆ ಅಂತೇಳಿ ನಾವು ಈಗ ಪುದೀನ ಅಳವಡಿಸ್ಕೊಂಡಿದ್ದೀವಿ. ಅದು ಡೈಲಿ ಯೂಸ್ಗೆ ನಮಗೆ ಡೈಲಿ ಒಂದು 2,000 ಕಂತ ಕೊಯಿಸಿದ್ದೀವಿ. ಕೃಷಿ ಇಲಾಖೆಯಿಂದ ರೈತ ಶಾಂತರಾಜುರಿಗೆ ನೀರಿನ ಸಮಸ್ಯೆ ಪರಿಹಾರ. ಕೃಷಿ ಭಾಗ್ಯ ಯೋಜನೆಯಿಂದ ಲಾಭ ಗಳಿಸಿದ ಸಾಧಕ.
ವರ್ಷದ 365 ದಿನವೂ ಬೆಳೆ ತೆಗೆಯಬೇಕು ಎಂದರೆ ನೀರಿನ ಪೂರೈಕೆ ಕೂಡ ಸಮರ್ಪಕವಾಗಿ ಇರಬೇಕು. ಇದಕ್ಕೆ ರೈತ ಶಾಂತರಾಜುವಿಗೆ ನೆರವಾಗಿದ್ದು ಕೃಷಿ ಇಲಾಖೆಯಿಂದ ರೈತ ಶಾಂತರಾಜು ಏನೆಲ್ಲ ಲಾಭ ಗಳಿಸಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ಯಾವುದೇ ಬೆಳೆಗಳಿಗೆ ನೀರಿನ ಅಭಾವ ಉಂಟಾಗದಂತೆ ನೋಡಿಕೊಳ್ಳಲು ಕೃಷಿ ಇಲಾಖೆಯಿಂದ 2023-24ನೇ ಸಾಲಿನಲ್ಲಿ PMKSY ಇತರೆ ಉಪಚಾರಗಳು ಯೋಜನೆಯ ಅಡಿಯಲ್ಲಿ ಬೋರ್ವೆಲ್ ಹಾಗೂ ಮೋಟಾರ್ ಅಳವಡಿಸಿಕೊಂಡಿರುವ ಶಾಂತರಾಜು 40,000 ರೂಪಾಯಿಗಳ ಸಹಾಯಧನ ಪಡೆದಿದ್ದಾರೆ. ಕೃಷಿ ಇಲಾಖೆಯ ಕೃಷಿ ಭಾಗ್ಯ ಯೋಜನೆಯ ಅಡಿಯಲ್ಲಿ 18x18 ಮೀಟರ್ ಅಳತೆಯ ಕೃಷಿ ಹೊಂಡವನ್ನು ನಿರ್ಮಾಣ ಮಾಡಿಕೊಂಡು ಟಾರ್ಪಾಲಿನ್ ಹೊದಿಕೆ, ಡೀಸೆಲ್ ಎಂಜಿನ್, ಸುರಕ್ಷತೆಗಾಗಿ ತಂತಿ ಬೇಲಿ, ತುಂತುರು ನೀರಾವರಿ ಘಟಕಗಳನ್ನು ಅಳವಡಿಸಿಕೊಂಡು 1,50,000 ರೂಪಾಯಿಗಳ ಸಹಾಯಧನವನ್ನ ಪಡೆದುಕೊಂಡಿದ್ದಾರೆ. ಕೃಷಿ ಹೊಂಡದ ಮೇಲೆ ಕೇಜ್ ಅಳವಡಿಸಿ 75ರಿಂದ 100 ನಾಟಿ ಕೋಳಿಗಳನ್ನು ಸಾಕುತ್ತಿದ್ದಾರೆ. ಕೋಳಿಗಳ ಹಿಕ್ಕೆ ಕೃಷಿ ಹೊಂಡಕ್ಕೆ ಬೀಳುವುದರಿಂದ ಅದು ಮೀನಿನ ಮರಿಗಳಿಗೆ ಆಹಾರವಾಗ್ತಿದೆ. ಹಣ್ಣು ಹಾಗೂ ಬಾಳೆ ಬೆಳೆಗಳಿಗೆ ಹನಿ ನೀರಾವರಿ ಮತ್ತು ಸೊಪ್ಪು ಹಾಗೂ ರಾಗಿ ಬೆಳೆಗಳಿಗೆ ತುಂತುರು ನೀರಾವರಿ ಘಟಕಗಳನ್ನು ಅಳವಡಿಸಿಕೊಂಡಿದ್ದಾರೆ. ಕೃಷಿ ಇಲಾಖೆಯ ಯಾಂತ್ರೀಕರಣ ಯೋಜನೆಯ ಅಡಿಯಲ್ಲಿ ಯಂತ್ರಗಳು, ವಾಹನಗಳ ಖರೀದಿ. ಕೃಷಿ ಇಲಾಖೆಯ ಕೃಷಿ ಯಾಂತ್ರೀಕರಣ ಯೋಜನೆಯಡಿಯಲ್ಲಿ ಸಿಗುವ ಸಹಾಯಧನದಿಂದ ಪವರ್ ಟಿಲ್ಲರ್, ಮೇವು ಕತ್ತರಿಸುವ ಯಂತ್ರ ಹಾಗೂ ಕಳೆ ಕೊಚ್ಚುವ ಯಂತ್ರವನ್ನ ಪಡೆದಿರುವ ಶಾಂತರಾಜು ಇದರಿಂದಲೇ ಜಮೀನಿನ ತ್ಯಾಜ್ಯದಿಂದ ಗೊಬ್ಬರ ತಯಾರಿಸುತ್ತಿದ್ದಾರೆ. ಈ ಮೂಲಕ ಬೆಳೆಗಳಿಗೆ ರಾಸಾಯನಿಕ ಗೊಬ್ಬರಗಳ ಬಳಕೆ ಕಡಿಮೆ ಮಾಡಿದ್ದಾರೆ. ಪವರ್ ಟಿಲ್ಲರ್ಗೆ ರೋಟರಿ ಇಲ್ಲದೆ ನೇಗಿಲು, ಕೇಜ್ ವೀಲ್, ಕಲ್ಟಿವೇಟರ್, ಟ್ರಾಲಿ ಇತ್ಯಾದಿಗಳ ಜೋಡಣೆಗಳನ್ನ ವಿವಿಧ ಕೃಷಿ ಚಟುವಟಿಕೆಗಳಿಗೆ ಸದ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ. ಕೃಷಿ ಕ್ಷೇತ್ರದಿಂದ ಹರಿದು ಬಂದಿದೆ ಸಾಲು ಸಾಲು ಪ್ರಶಸ್ತಿಗಳು. ಆತ್ಮ ಯೋಜನೆಯಲ್ಲಿ 3 ವರ್ಷ ತಾಲೂಕಾ ಮಟ್ಟದ ಸಲಹಾ ಸಮಿತಿ ಸದಸ್ಯರಾಗಿದ್ದ ಶಾಂತರಾಜು 2020-21ನೇ ಸಾಲಿನಲ್ಲಿ ಆತ್ಮ ಯೋಜನೆಯ ಅಡಿಯಲ್ಲಿ ತಾಲೂಕು ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಹಾಗೂ 2021-22ನೇ ಸಾಲಿನಲ್ಲಿ ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ. ಖಾಸಗಿ ಕೆಲಸಕ್ಕೆ ರಾಜೀನಾಮೆ ನೀಡಿ ತಂದೆಯ ಹಾದಿ ತುಳಿದ ಪುತ್ರ. ಕೃಷಿ ಕ್ಷೇತ್ರವನ್ನೇ ಮುಂದುವರಿಸುವ ಮಾರ್ಗದಲ್ಲಿ ಪುತ್ರ ನಾಗಸುಂದರ್. ಡಿಪ್ಲೊಮಾ ಪದವೀಧರ ನಾಗಸುಂದರ್ ಮೊದಲು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಆದರೆ ಈಗ ಆ ಕೆಲಸಕ್ಕೆ ರಾಜೀನಾಮೆ ನೀಡಿ ತಂದೆಯೊಂದಿಗೆ ಕೃಷಿ ಚಟುವಟಿಕೆಯಲ್ಲಿ ತೊಡಗಿರುವ ನಾಗಸುಂದರ್ ತಮ್ಮ ಜಮೀನಿನ ಹತ್ತಿರವಿರುವ ಹೆದ್ದಾರಿಯಲ್ಲಿ ನೇರವಾಗಿ ಗ್ರಾಹಕರಿಗೆ ಬೆಳೆಗಳನ್ನು ಮಾರುವ ಮೂಲಕ ಆದಾಯ ಗಳಿಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಉದ್ಯಮವನ್ನ ಇನ್ನಷ್ಟು ಎತ್ತರಕ್ಕೆ ಬೆಳೆಸುವ ಅಭಿಲಾಷೆಯನ್ನು ಹೊಂದಿದ್ದಾರೆ. ತಂದೆ ಶಾಂತರಾಜು ಅವರ ಕೃಷಿ ಸಾಧನೆಗೆ ಖುದ್ದು ಬೆರಗಾದ ಅವರ ಪುತ್ರ ತಂದೆಯ ಹಾದಿಯನ್ನೇ ತುಳಿದು ಕೃಷಿ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಬೇಸಾಯದಲ್ಲಿ ಲಾಭವಿಲ್ಲ ಅಂತ ಭೂಮಿಯನ್ನ ಬಂಜರಾಗಿಸಿ ಸಿಟಿ ಜೀವನದತ್ತ ಮುಖ ಮಾಡುವ ಅನೇಕ ಯುವಜನತೆಗೆ ಇವರ ಸಾಧನೆಯ ಕತೆ ಖಂಡಿತ ಮಾದರಿ ಎಂದರೆ ತಪ್ಪಾಗಲಾರದು. ಆತ್ಮೀಯ ಕರ್ನಾಟಕ ರಾಜ್ಯದ ಎಲ್ಲ ರೈತ ಬಂಧುಗಳೇ, ಈಗಾಗಲೇ ಸಮಗ್ರ ಕೃಷಿ ಮತ್ತು ರೈತರ ಹೊಲದಲ್ಲೇ ಹೋಗಿ ಅವರ ಬೆಳೀತಕ್ಕಂಥ ಅವರ ಪದ್ಧತಿ ಮತ್ತು ಅವರ ಆರ್ಥಿಕ ಪರಿಸ್ಥಿತಿಯನ್ನು ಮತ್ತು ಬೇರೆಯವರಿಗೆ ಪರಿಚಯಿಸ್ತಕ್ಕಂಥ ಕೆಲಸವನ್ನು ನಾವು ಈಗಾಗಲೇ ಕೋಲಾರ ಜಿಲ್ಲೆಯಲ್ಲಿ ಗೌರಮ್ಮ ಅನ್ನೋರ ಜಮೀನಿಗೆ ಹೋಗಿ ನಾವೆಲ್ಲರೂ ಸಹ ಅವರ ಯಾವ ರೀತಿ ಬೆಳೆ ಬೆಳೀತಾ ಇದ್ದಾರೆ ಅನ್ನೋದ್ರ ಬಗ್ಗೆ ವೀಕ್ಷಣೆ ಮಾಡಿ ಅದನ್ನು ಒಂದಷ್ಟು ಜನರಿಗೆ ಪರಿಚಯಿಸ್ತಕ್ಕಂಥ ಕೆಲಸ ಮಾಡಿದ್ದು. ಅದು 2ನೇ ಭಾಗವಾಗಿ ಮಂಡ್ಯ ಜಿಲ್ಲೆ ನಮ್ಮದೇ ಆದಂಥ ದೊಡ್ಡಂಕನಹಳ್ಳಿ ಗ್ರಾಮಕ್ಕೆ ನಾನು ಬಂದಿದ್ದೀನಿ. ಇದು ಶ್ರೀರಂಗಪಟ್ಟಣ ತಾಲೂಕು. ನಮ್ಮ ಕ್ಷೇತ್ರದ ಶಾಸಕರಾದಂಥ ಶ್ರೀರಂಗಪಟ್ಟಣ ರಮೇಶ್ ಬಾಬು ಬಂಡಿಸಿದ್ದೇಗೌಡರು ಈ ಕ್ಷೇತ್ರದ ಶಾಸಕರು. ಈ ಶಾಂತಪ್ಪ ಅನ್ನೋರನ್ನ ನಾನು ಕೇಳಿದ್ದೆ, ಅವರು ಯಾವ ರೀತಿ ಅವರ ಚಟುವಟಿಕೆಯನ್ನು ಕೃಷಿ ಬಗ್ಗೆ ಅವಲಂಬಿಸ್ಕೊಂಡಿದ್ದಾರೆ ಅಂತ. ಅವ್ರನ್ನ ಒಂದು ಸ್ವಲ್ಪ ಮಾತಾಡಿಸಿ ಅವರ ಏನು ಅನುಸರಿಸ್ತಾ ಇದ್ದಾರೆ, ಕೃಷಿ ಬಗ್ಗೆ ಏನು ಆಸಕ್ತಿ ಇದೆ, ಕೃಷಿನ ಯಾವ ರೀತಿ ಲಾಭದಾಯಕವಾಗಿ ಮಾಡ್ಕೊಂಡಿದ್ದಾರೆ, ಕೃಷಿಯಿಂದ ಕಷ್ಟ ಅನ್ನೋದನ್ನೇ 90% ನಾವು ಕೇಳಿದ್ದೀವಿ. ಇಲ್ಲ, ಕೃಷಿಯಿಂದನೂ ಸಹ ಲಾಭವನ್ನು ಮಾಡ್ಬೋದು, ನಮ್ಮ ಜೀವನವನ್ನು ಸುಸ್ಥಿರತೆಗೆ ತರಬಹುದು ಅನ್ನೋ ಒಂದು ವಿಚಾರವನ್ನು ಅವರಿಂದ ಬಹುಶಃ ನಾನು ತಿಳ್ಕೊಳ್ತಕ್ಕಂಥದ್ದು ಮುಖ್ಯ ಅಲ್ಲ, ರಾಜ್ಯದ ಹಲವಾರು ರೈತರಿಗೆ ಇದನ್ನು ತಿಳಿಸಿ ಅವ್ರ 10 ಎಕರೆ ಇರಲಿ 20 ಎಕರೆ ಇರಲಿ ಅದರಲ್ಲಿ ಒಂದು 2 ಎಕರೆನ ಇವ್ರ ಕೃಷಿಗೆ ಒಳಗಡಿಸ್ಕೊಂಡು ಸಂಪೂರ್ಣವಾಗಿ ಜೀವನವನ್ನು ಒಳ್ಳೆಯ ರೀತಿಯಲ್ಲಿ
ನಡೆಸ್ಕೊಂಡು ಹೋಗ್ತಕ್ಕಂಥದ್ದನ್ನು ನಾನು ಸಂಪೂರ್ಣ ಜನರಿಗೆ ಪರಿಚಯಿಸಬೇಕು ಅನ್ನೋ ಉದ್ದೇಶದಿಂದನೇ ನಾನಿವತ್ತು ಈ ಗ್ರಾಮಕ್ಕೆ ಬಂದಿದ್ದೀನಿ. ಶಾಂತರಾಜ್ ಅವರು ಮತ್ತು ಅವರ ಪತ್ನಿ, ಅವರ ಮಗ, ಅವರ ಸೊಸೆ ಎಲ್ಲರನ್ನೂ ಮಾತಾಡಿ ನಿಮಗೂ ಅವರಿಂದ ಏನೆಲ್ಲ ವಿಚಾರ ತಿಳಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡಬೇಕು ಅಂತ. ಶಾಂತರಾಜ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಅಮ್ಮ. ನಮಸ್ಕಾರ ಬ್ರದರ್. ನಿನ್ನ ಹೆಸರು? ಸರ್ ನಾಗಸುಂದರ್. ನಾಗಸುಂದರ್. ನಿಮ್ಮ ಹೆಸರೇನಮ್ಮ? ನಿಮ್ಮ ಹೆಸರು? ಶಾಂತರಾಜ್ ಅವರೇ, ಎಷ್ಟು ಎಕರೆ ಜಮೀನಿದೆ ನಿಮ್ಮದು? 5 ಎಕರೆ ಇದೆ ಸರ್. 5 ಎಕರೆ ಇದೆ. ಸೊ ಇಲ್ಲಿ ಈ ಪ್ಲಾಟಲ್ಲಿ ಎಷ್ಟು ಎಕರೆ ಇದೆ? ಇಲ್ಲಿ 2 ಎಕರೆ ಸರ್. ಇಲ್ಲ 2 ಎಕರೆ ಇದೆ. ಅಲ್ಲಿ 3 ಎಕರೆ ಸರ್. ಅಲ್ಲೂ ನೀರಾವರಿ ಇದೆಯಾ? ಅಲ್ಲೂ ಪಂಪ್ ಸೆಟ್ ಸರ್, ಡ್ರೈ ಲ್ಯಾಂಡ್ ಹಾ, ಪಂಪ್ ಸೆಟ್ ಸರ್. ಇಲ್ಲಿ ಪಂಪ್ ಸೆಟ್ ಮಾಡಿದಿರಿ, ಜೊತೆಗೆ ಕಾಲುವೆ ನೀರು ಬರುತ್ತಾ? ಬರಲ್ಲ ಸರ್, ಕಾಲುವೆ ನೀರು ಬರಲ್ಲ. ಬಟ್ ಆದ್ರೆ ಕಾಲುವೆ ನೀರಿಂದ ನಿಮ್ಗೆ ಅಂತರ್ಜಲ ಬರುವಂತ ಸುತ್ತ ಕಾಲುವೆ ಇದೆ ಅಂತಲ್ಲ ಸರ್? ಹಳ್ಳ ಇದೆ. ಈ ಟೈಮಲ್ಲಿ ಗದ್ದೆ ಕಾಲುವೆ ನೀರು ಬಂದು ಹಳ್ಳದಲ್ಲಿ ಹರಿದಾಗ ಒಂಚೂರು ಎಲ್ಲ ಸ್ವಲ್ಪ ನಿಮ್ಮ ಇದಕ್ಕೆ ಬೋರ್ಗೆ ನೀರು ಸಿಗುತ್ತೆ. ಬೋರ್ಗೆ ಈ 2 ಎಕರೆಯಲ್ಲಿ ಏನ್ ಮಾಡಿದೀರಾ? 2 ಎಕರೆ ಸರ್ ಹಿಂದೆಯಿಂದ ನಮ್ಮ ತಾತ ತಂದೆ ಕಾಲದಿಂದ ಕೃಷಿಯಲ್ಲೇ ಬಂದಿರೋದು. ಕೃಷಿ ಕುಟುಂಬ ಸರ್. ಹಿಂದೆಲ್ಲ ನಮ್ಮ ಜೋಳ ರಾಗಿ ಬೆಳಿತಾ ಇದ್ವಿ. ಅವಾಗ ಡ್ರೈ ಲ್ಯಾಂಡ್ ಆಗಿತ್ತು. ಆಮೇಲೆ ಅದರಲ್ಲಿ ಲಾಸ್ ಆಗಿದ್ದರಿಂದ ಬೇಡ ಅಂದ್ಬಿಟ್ಟು ಸ್ವಲ್ಪ ಬೋರ್ ಹಾಕ್ಸ್ಕೊಂಡ್ವಿ. ಬೋರ್ ಹಾಕಿಸ್ಕೊಂಡ್ಮೇಲೆ ಸರ್ ನಮ್ಗೆ ಜೊತೆಗೆ ನಮ್ಗೆ ಈಗ ತೋಟ ಮಾಡ್ಬೇಕು ಅನಿಸ್ತು. ಸಮಗ್ರ ಕೃಷಿ ಮಾಡೋಕೆ ಐಡಿಯಾ ಹೆಂಗ್ ಬಂತಂದ್ರೆ, ಅವಾಗ ನನ್ನ ಬೋರ್ ಹಾಕ್ಸಿದ್ಮೇಲೆ ಕೃಷಿ ಆಫೀಸಲ್ಲಿ ಆದಾಗ ನಮ್ಮ ಕೃಷಿ ಸಿಬ್ಬಂದಿಯವರು, ನಮ್ಮ ಸಾಹೇಬರುಗಳು ಅಷ್ಟು ಅನುಕೂಲ ಮಾಡಿಕೊಟ್ರು. ಅಂದ್ರೆ ನಿಮ್ ಲೆಕ್ಕ ಕೃಷಿ ಅಧಿಕಾರಿಗಳನ್ನ, ಕೃಷಿ ಇಲಾಖೆನ, ಸಂಶೋಧನಾ ಕೇಂದ್ರನ ಸಂಪರ್ಕ ಮಾಡಿದ್ರೆ ಅನುಕೂಲ ಆಗುತ್ತೆ ರೈತರಿಗೆ ಅನ್ನೋದು ನಿಮ್ಗೆ ಮನವರಿಕೆ ಆಗಿದೆ. ನಾವೇ ನಮ್ಮ ವಂಶಪಾರಿತ ಬೆಳಿತಕ್ಕಂಥ ಬೆಳೆನ ಬೆಳೆಯೋ ಬದಲು ಸ್ವಲ್ಪ ಆಧುನಿಕ ಕೃಷಿಗೆ ಅನುಕೂಲ ಆಗುತ್ತೆ. ಹೇಳಿ. ಹಾಗಾಗಿ ಸರ್ ನಾನು ತೋಟಗಳು ಯಾಕೆ ಮಾಡ್ಬಾರ್ದು, ನಮ್ಮ ತೆಂಗು ಹಾಕ್ತೆ. ಮೊದಲು ಸರ್ ರೇಷ್ಮೆ ಮಾಡ್ತಿದ್ದೆ. ರೇಷ್ಮೆಯಿಂದ ಅರ್ಶಿನ ಬೆಳೀತಾ ಇದೆ. ಅರ್ಶಿನ ಬೆಳೀತಾ ಇದ್ದಂಗೆ ಆಮೇಲೆ ಇವರೆಲ್ಲ ಸಂಪರ್ಕ ಆದ್ಮೇಲೆ ನಮ್ಮ ಸಾಹೇಬ್ರಿಗೆಲ್ಲರೂ ನಮ್ಗೆ ಬೆಂಗಳೂರು ಕರ್ಕೊಂಡೋಯ್ತು. GKV ಡಿಸೆಂಬರ್ ಅಲ್ಲಿ GKV ಪ್ರತಿ ವರ್ಷ ಕರ್ಕೊಂಡೋಗ್ತಾರೆ, ಹೋಗ್ತೀನಿ. ಚುಂಚನಗಿರಿಗೆಲ್ಲ ಕರ್ಕೊಂಡೋಗ್ತಾರೆ, ಹೋಗ್ತೀನಿ. ಜೊತೆಗೆ ಆಮೇಲೆ ನಮ್ಮ ಮಂಡ್ಯ ವಿಶ್ವ ಫಾರಂ ಪ್ರತಿ ಯಾವುದೇ ಪ್ರೋಗ್ರಾಮ್ ಮಾಡಿದ್ರು ನಮ್ಮ ಕೃಷಿಯಿಂದ ನಾನು ಎಲ್ಲೂ ಮಿಸ್ ಆಗಲ್ಲ. ಅಲ್ಲೋ ಭೇಟಿ ಕೊಟ್ಟಾಗ ಸರ್ ನಮ್ಗೆ ಅನಿಸ್ತು, ಅಲ್ಲೆಲ್ಲರೂ ಹೇಳ್ತಿದ್ರು, ಭಾಷಣ ಮಾಡ್ತಿದ್ರು, ನಾನು ಈ ತರ ವ್ಯವಸಾಯ ಮಾಡ್ತೀನಿ, ಸಮಗ್ರ ಕೃಷಿ ಮಾಡಿದ್ದೀನಿ ಅಂತ ಇರ್ಬೇಕಾದ್ರೆ ನನ್ನ ಮನಸ್ಸು, ನಾವು ಯಾಕೆ ಮಾಡ್ಬಾರ್ದು, ನಮ್ಮ ಹತ್ರ ಜಮೀನಿಲ್ವ, ಯಾಕೆ ಮಾಡ್ಬಾರ್ದು ಅಂತ ಸರ್ ನನಗೆ ಮನವರಿಕೆ ಆಯ್ತು. ಹಾಗಾಗಿ ಸರ್ ಅವಾಗ ಬಂದು ತೆಂಗು ಎಲ್ಲಾನು ಅಳವಡಿಸ್ಕೊಂಡೆ. ಇಲ್ಲಿ 2 ಎಕರೆ ಇದೆ, ಅಲ್ಲಿ 3 ಎಕರೆ ಇದೆ. 5 ಎಕರೆಯಲ್ಲಿ ಏನೇನ್ ಬೆಳೆ ಬೆಳೀತಾ ಇದ್ದೀರಾ ಸರ್? ಇಲ್ಲಿ ಈ ತೋಟದಲ್ಲಿ ಒಂದು ತೆಂಗು, ಮೇನ್ ಬೆಳೆ ತೆಂಗು ಹಾಕಿದೀನಿ. ಆಮೇಲೆ ಸೀಬೆ ಹಾಕೊಂಡಿದೀನಿ ಸರ್. ಸೀಬೆ ನಮ್ಗೆ ಅದು ವರ್ಷ 2 ಫಸಲು ಬರ್ತಿದೆ. ಆಮೇಲೆ ಬಟರ್ ಫ್ರೂಟ್ ಇದೆ, ಜೊತೆಗೆ ಅಡಿಕೆ ಇದೆ. ಅಡಿಕೆ ಮತ್ತೆ ಈರುಳ್ಳಿ ಗಿಡ ಇದೆ, ನಿಂಬೆ ಗಿಡ ಇದೆ. ಆಮೇಲೆ ಕಿತ್ಲಿ ಗಿಡ ಹಾಕೊಂಡಿದೀನಿ, ಅದು ಫಸಲು ಬರ್ತಾ ಇದೆ, ಪರವಾಗಿಲ್ಲ. ಕಾಳು ಮೆಣಸು ನಾಟಿ ಮಾಡಿದೀನಿ ಇವಾಗ ಸರ್. ಬಾರ್ಡ್ರಿಗೆಲ್ಲ ಸರ್ ಟೀಕ್ ಹಾಕೊಂಡಿದೀನಿ ಈ ತೋಟದಲ್ಲಿ. ಜೊತೆಗೆ ಸರ್ ನಮ್ಗೆ ಸರ್ಕಾರ ನಮ್ಮ ಕೃಷಿಯಿಂದ ನಮ್ ಕೃಷಿ ಕೊಟ್ಟರಲ್ಲ, ಕೃಷಿ ತೋಟದಲ್ಲಿ ಏನ್ ಮಾಡಿದೀರಾ? ಆ ತೋಟದಲ್ಲಿ ಸರ್ ಅಲ್ಲಿ ಮೇನ್ ಬೆಳೆ ಸರ್ ಸಪೋಟ ಇದೆ, ಒಂದು 65 ಗಿಡ ಸಪೋಟ ಇದೆ. ಅವೆಲ್ಲ 35 ವರ್ಷ ಮರಗಳು ಸರ್. ಅದ್ ಬಿಟ್ಟರೆ ಸಪೋಟ ಬಿಟ್ರೆ ಮಾವಿದೆ, ತೆಂಗಿದೆ, ಅಡಿಕೆ ಇದೆ. ಅಲ್ಲಿ ಒಂದು 20 ಅಡಿ ಸುತ್ತ ಮರ, ಈಗ ಅಲ್ಲೊಂದು 20 ಮರ ಇದೆ. 20 ಅಡಿ ಸುತ್ತಿದೆ, ರೇಂಜ್ ಬಂದಿದೆ. 4 ಅಡಿ ಸುತ್ತ ಮರ ಇದೆ, ಅದೊಂದು 20 ಮರ ಇದೆ. ಹಲಸಿನ ಮರ ಒಂದು 5 ಇದೆ. ಅಂದ್ರೆ ಏನೇನನ್ನ ಗಿಡ ನೆಡ್ಲಿಕ್ಕೆ ಸಾಧ್ಯನೋ, ಬೆಳೆಯುವಂತದ್ದು ಇರ್ಬೋದು, ಅದು ಲಾಂಗ್ ಟೈಮ್ ರಿಟರ್ನ್ ಕೊಡುವಂತದ್ದು ಇರ್ಬೋದು, ಎಲ್ಲವನ್ನೂ ಹಾಕೋ ಪ್ರಯತ್ನ ಮಾಡಿದೀರಾ? ಅದನ್ನು ಪ್ರಯತ್ನ ಮಾಡಿದೀನಿ. ಅದ್ರಲ್ಲಿ ನಮಗೆ ಆದಾಯಗೊಳ್ತಾ ಇದ್ದೀನಿ. ಆಮೇಲೆ ಸರ್ ಈ ಸರ್ಕಾರದಿಂದ ಏನ್ ನಿಮ್ಗೆ ಸಿಕ್ಕಿದೆ? ಇಲ್ಲಿ ಸರ್ ದಿನನಿತ್ಯ ನಮ್ಮ ಮೈಸೂರು ಹತ್ರ ಆಗಿರೋದ್ರಿಂದ ಮಾರ್ಕೆಟಿಂಗ್ ಹತ್ರ ನಮ್ಗೆ ತರಕಾರಿನೂ ಬೆಳಿತಾ ಇದ್ದೀರಾ? ತರಕಾರಿ ಸೊಪ್ಪು ಸರ್, ಪುದೀನ ಹಾಕಿದ್ದೀನಿ ಸರ್. ಪುದೀನ ಹಾಕಿದಿಲ್ಲ, ಪುದೀನ ಇದೆ, ಕರಿಬೇವು ಇದೆ. ನಮ್ಮ ದಿನನಿತ್ಯ ಖರ್ಚಿಗೆ ಈಗ ಡೈಲಿ ಅಮ್ಮ ಸೊಪ್ಪು ಕುಯ್ತವ್ರೆ, ಡೈಲಿ ಒಂದು ಸಲ ಕುಯ್ದು ಕೊಡ್ತಾರೆ. 500 ಖರ್ಚು ಕಳೆದ್ರು ದಿನನಿತ್ಯ 2,500 ರೂಪಾಯಿ ಮನೆಗೆ ಆದಾಯ ಆಯ್ತದೆ ಸರ್. ದಿವಸ 2,500 ಅದೇ. ಆಮೇಲೆ ಹಸುಗಳಿದೆ. 2,500 ಅಂದ್ರೆ 75,000 ಆಯ್ತಲ್ಲ. ಅಂದ್ರೆ ಸರ್ ಒಂದು ತಿಂಗಳಲ್ಲಿ 15 ದಿನ, 15 ತಿಂಗಳಲ್ಲಿ 15 ದಿನ ಸಿಗುತ್ತೆ ಸರ್. ಅಂದ್ರೆ ನಿನ್ ಮಗ ಡೈರೆಕ್ಟ್ ಆಗಿ ನಿನ್ ಜೊತೆ ವ್ಯವಸಾಯಕ್ಕೆ ಬನ್ನ? ಇಲ್ಲ ಸರ್, ನನ್ನ ಮಗನ ಸರ್ ಓದಿಸ್ಬೇಕಾದ್ರೆ ಅವನು ಡಿಪ್ಲೊಮಾ ಮುಗೀತು. ಡಿಪ್ಲೊಮಾ ಬಂದ್ಮೇಲೆ ನಾನೇ ಏನಾರು ಇಲ್ಲೇ ಮಾಡ್ತೀನಿ ಅಂದ. ನೀ ಏನ್ ಮಾಡೋದ್ ಬೇಡಪ್ಪ, ನಾನೇ ಮಾಡ್ತಾರೆ ಸಾಕು, ನೀನು ಹೋಗು ಎಲ್ಲಾರು ಒಂದು ಜೋಡಿ ಅಂತ ಇವ್ರನ್ನ ಹೇಳಿದೆ. ನಾನು ಅವಾಗ ಒಂದು TVS ಫ್ಯಾಕ್ಟ್ರಿ ಹೋಗಿ ಸೇರಿದ್ರು ಸರ್. ಅಲ್ಲಿ 12,000 ಸಂಬಳ ಕೊಡ್ತಿರು. 1 ತಿಂಗಳು ಮಾಡ್ದ, ಯಾಕೆ ಸರಿ ಬರ್ಲಿಲ್ಲ ಅಂದ್ಬಿಟ್ಟು ಅಣ್ಣ ಆಗಲ್ಲ ಅಲ್ಲಿ ಅಂತ. ಎಲ್ಲಾರ ಇದೆ ಅಂತಲ್ಲ, ಎಲ್ಲಾರ ಹೋಗು ನೀನು ಹೊರಗಡೆ ಕೆಲಸ ಮಾಡೋದು. ಸೊ ಈಗ ನಿನಗೆ
ಅವನು 15,000 12,000 2-3 ಕಡೆ ಸಂಬಳ ತಗೊಂಡಿದ್ದಾನೆ, ವ್ಯವಹಾರ ತಿಳ್ಕೊಂಡಿದ್ದಾನೆ. ಮತ್ತು ಕಷ್ಟ ಜೀವನ, ಜನ ಪರಿಚಯ ಆಯಿತು, ಎಲ್ಲವೂ ತಿಳ್ಕೊಂಡ ಮೇಲೆ ಅವನು ಇಲ್ಲಿಗೆ ವಾಪಸ್ ಅವನು ನೀನು ಇಬ್ಬರು ಮನ್ಸು ಮಾಡಿ ಇಲ್ಲಿಗೆ ಬಂದ್ರಿ. ಈಗ ಅಲ್ಲಿ 15,000 ತಗೋತಿದ್ದ, ನೀವು ಬೇರೆ ಬೇರೆ ಎಲ್ಲ ಬೆಳೆ ಬೆಳಿತಿದ್ರಿ. ಅವನು ಬಂದು ಈ ಸೊಪ್ಪು ಮತ್ತು ಸಣ್ಣ ಪುಟ್ಟ ತರಕಾರಿ ಇದನ್ನು ಬೆಳೆದು ತಿಂಗಳಿಗೆ ಕನಿಷ್ಠ ನೀವು 50,000 70,000 50,000 ಸಂಪಾದನೆ ಮಾಡ್ತೀರಿ. ಅಲ್ಲಿಗೆ ಡಬಲ್ ಆಯ್ತಲ್ಲ, ಮೂರು ಪಟ್ಟ ಆಯ್ತಲ್ಲ. 15,000 ಸಂಬಳ ಬರ್ತಿತ್ತು, ಈಗ 15 3 45. ಈ ಸಣ್ಣ ಇದು ಮಧ್ಯದಲ್ಲಿ ಈ ಮೇಜರ್ ಕೃಷಿನಲ್ಲಿ ಬಿಟ್ಟು ಸುಮ್ಮನೆ ಓಡಾಡ್ಕೊಂಡು ಒಂದಷ್ಟು ಸೊಪ್ಪು ಹಾಕೊಂಡು ಇದನ್ನ ಮಾರಿದ್ರೆ 50,000 ಬತ್ತು. ಅಲ್ಲಿಗೆ ಅವನ ಸಂಬಳ ಏನು ದುಡಿತಿದ್ದ, ಅವನ ಹೆಂಡತಿ ಅವನು ಎಲ್ಲರೂ ನಿನಗೆ 50,000 ಕೊಟ್ಟಂಗೆ ಆಯಿತು. ಅದಾದಮೇಲೆ ಬೇರೆ ವ್ಯವಸಾಯದ ಬಗ್ಗೆ ನೀವು ಏನೇನು ಆಕ್ಟಿವಿಟೀಸ್ ಮಾಡಿದ್ದೀರಾ ಎಲ್ಲ ಇದನ್ನೆಲ್ಲ ಮಾಡಿದ್ಮೇಲೆ ಸರ್ಕಾರದಿಂದ, ಇಲಾಖೆಯಿಂದ, ಕೃಷಿ ವಿಶ್ವವಿದ್ಯಾಲಯದಿಂದ ಏನು ನಿಮ್ಗೆ ಬೆನಿಫಿಟ್ ಆಯಿತು? ಸರ್, ನಮಗೆ ನಮ್ಮ ಕೃಷಿ ಆಫೀಸಿಂದ ಒಂದು ಪವರ್ ಟಿಲ್ಲರ್ ತಗೊಂಡೆ ಸರ್. ಪವರ್ ಟಿಲ್ಲರ್ ತಗೊಂಡೆ ಸರ್ ನಾನು. ಆಮೇಲೆ ನಮ್ಗೆ ಸರ್ ಬೇರೆ ಬದುಕಾಗಕ್ಕೆ ನಮ್ಗೆ ನೀರು ನಿಮ್ಗೆ ಇರಲಿಲ್ಲ. ಕರೆಂಟ್ ಟಿಸಿ ಹೋದ್ರೆ 15 ದಿನ ಆಗೋದು ಟಿಸಿ ಬರೋದು. ಈ ಫಸಲು ಉಳಿತಿರಲ್ಲ, ಓಡೋಗ್ಬಿಟ್ಟಿತ್ತು. ನಾವು ಅಲ್ಲಿ ನೀರನ್ನ ಸ್ಟೋರ್ ಮಾಡ್ಕೊತೀವಿ, ಹಳ್ಳದ ನೀರು ಸ್ಟೋರ್ ಆಗುತ್ತೆ. ನಮ್ ಕರೆಂಟೇ ಹೋಗ್ಲಿ, ನಮ್ಮ ಮೋಟರ್ ಸುಟ್ಟೋಗ್ಲಿ, 1 ವಾರ ರೆಡಿ ಆಗಿಲ್ಲ ಅಂದ್ರೆ ಆ ನೀರ್ನ ಯೂಸ್ ಮಾಡ್ಕೊಂಡು ನಮ್ಮ ಫಸಲ್ನ ಇದರಲ್ಲಿ ಹಂಗೆ ಫ್ಲೋ ಹಿಂಗೆಲ್ಲಿ ಬರುತ್ತೆ ನೀರು. ಬರ್ತದೆ ಸರ್. 2 ಲೈನ್ಗೂ ನಾನು ಬರೀ ಇದಾಕಿದ್ದೀನಿ, ಸ್ಪ್ರಿಂಕ್ಲರ್ ಮತ್ತೆ ಸರ್ ಇಲ್ಲಿ ಡ್ರಿಪ್ ಇದೆ. ಸರ್, ನಾನು ಯಾವ್ದಕ್ಕೂ ಇಷ್ಟು ಭೂಮಿ ಒಳಗೆ ಒಂದು ಗುದ್ಲಿಲಿ ಕಟ್ಕೊಂಡು ನೀರ್ ಹಾಯಿಸೋ ತರ ಮಡಿಯಿಲ್ಲ. ಎಲ್ಲಾ ಸ್ಪ್ರಿಂಕ್ಲರ್ ಡ್ರಿಪ್ ಸರ್. ಈಗ ನಿನಗೆ ಈ 2 ಎಕರೆನಲ್ಲಿ ಈ ಕೃಷಿ ಹೊಂಡನೂ ಉಪಯೋಗಿಸ್ಕೊಂಡು ಸೊಪ್ಪು ತರಕಾರಿ ಬೆಳೆದು ಸಪೋಟ, ಈಗ ಆರ್ಟಿಕಲ್ಚರು ಮಾಡಿದೀಯಾ, ಕೃಷಿನೂ ಮಾಡಿದೀಯಾ, ಮೀನು ಸಾಕ್ತಾ ಇದೀಯಾ, ಕೋಳಿ ಸಾಕ್ತಾ ಇದೀಯಾ, ಕುರಿ ಆಡಿದೆ, ಎಲ್ಲವನ್ನೂ ಸಾಕ್ತಾ ಇದೆಯಾ. ಎಲ್ಲದರಿಂದನೂ ಒಂದೊಂದು ಸ್ವಲ್ಪ ಆದಾಯ ಬರುತ್ತೆ. ಈಗ ಈ ಸಮಗ್ರ ಕೃಷಿ ನಿನ್ ಮೊದ್ಲು ನಿಮ್ ತಂದೆ ಮಾಡ್ತಿದ್ದಾಗ್ಲೂ ನೀನು ಅನುಭವ ಆಗಿತ್ತು ನಿಮ್ಗೆ. ಅವಾಗೂ ಇವಾಗೂ ಏನ್ ಅನಿಸ್ತದ ನಿಮಗೆ? 1 ವರ್ಷ ಕಷ್ಟ ಅನಿಸ್ತು, 1 ವರ್ಷ 4 ವರ್ಷ ಗಂಟ. ಈಗ ಸರ್ ಎಲ್ಲ ಈಗ ಸಹಜ ವಸ್ತು, ಯಾವುದೇ ಗಿಡಗಳನ್ನ ನಾನು ಉಳುಮೆ ಇಲ್ಲ ಸರ್, ಕೆಲಸ ಮಾಡಿದೀನಿ. ಈಗ ಗರಿಗಳು ಕಟ್ ಮಾಡಿ ಅಲ್ಲಿ ಬಿದ್ದ ಗರಿನ ಅಲ್ಲೇ ಕಟ್ ಮಾಡಿ ಹಾಕ್ತೀನಿ, ಅಲ್ಲೇ ಗೊಬ್ಬರ ಆಗುತ್ತೆ. ಈ ಕಳೆ ಬಂದಿರೋದೆಲ್ಲ ಈಗ ನಿಮ್ಮಲ್ಲಿ ನಮ್ಗೆ ಕೃಷಿ ಕಡೆಯಿಂದ ನಮ್ಗೆ ಬ್ರಷ್ ಕೊಟ್ರು ಹೊರಿಸ್ತೀನಿ. ಅದಕ್ಕೆ ಅದು ಬಿದ್ದಾಗ ನಾ ಸ್ಪ್ರಿಂಕ್ಲರ್ ಆನ್ ಮಾಡಿದಾಗ ಆ ನೀರು ಮೇಲ್ಗಡೆ ಬಿದ್ದಾಗ ಇದು ಬೇಗ ಕಟ್ ಆಯ್ತದೆ, ಕೊಳಿತದೆ, ಸೂಕ್ಷ್ಮ ಜೀವಾಣುಗಳು ಉತ್ಪತ್ತಿ ಆಯ್ತದೆ. ಒಟ್ಟು ನಿಮ್ ತಂದೆ ಮಾಡ್ತಿದ್ದು ಮಾಮೂಲಿ ಇಲ್ಲಿ ಎಲ್ಲಾ ರೈತರು ಕೆಲಸ ಮಾಡ್ದಂಗೆ ಭತ್ತ ಬೆಳೆಯೋದು ಅಥವಾ ರಾಗಿ ಬೆಳಿತಿದ್ರು, ಈ ತರದ್ದು ಬೆಳಿತಿದ್ರು. ಈಗ ನಿಮ್ಗೆ ಮುಖ್ಯವಾಗಿ ಇಲಾಖೆಯಿಂದ ನಿನಗೆ ಸಬ್ಸಿಡಿ ಮೂಲಕ, ಸಹಾಯಧನದ ಮೂಲಕ ಒಂದಷ್ಟು ಟ್ರೈಲರ್ ತಗೊಂಡಿದೀಯಾ, ಕೃಷಿ ಹೊಂಡ ಮಾಡ್ಕೊಂಡಿದೀಯಾ, ಸ್ಪ್ರಿಂಕ್ಲರ್ ಹಾಕೊಂಡಿದೀಯಾ. ಸೊ ಇವೆಲ್ಲ ನಿನಗೆ ಆರ್ಥಿಕವಾಗೂ ಅನುಕೂಲ ಆಗದೆ. 70%, 75-80% ಸಬ್ಸಿಡಿ ಸಿಕ್ಕಿದೆ. ಸೊ ಈ ಎಲ್ಲ ಈ ಬೆಳೆ ಏನಿದೆ, ಆರ್ಟಿಕಲ್ಚರು, ಅಗ್ರಿಕಲ್ಚರ್ ಇರ್ಬೋದು, ಫಿಶರಿ ಇರ್ಬೋದು, ಮತ್ತು ಬೇರೆ ಬೇರೆ ಸಾಕಾಣಿಕೆ, ಕೋಳಿ, ಕುರಿ, ಮೇಕೆ, ಇವೆಲ್ಲ ಸಾಕಾಣಿಕೆಯಿಂದ ನೀನು ಎಲ್ಲವೂ ಸೇರಿ ಓವರಾಲ್ ನಿನ್ನ ಹೆಂಡತಿ, ಮಕ್ಕಳು, ನಿನ್ನ ಮಗ, ಸಂಸಾರ, ಮದುವೆ, ಓದು ಎಲ್ಲ ಖರ್ಚು ಕಳ್ದು ನೀನು ವರ್ಷಕ್ಕೆ ಎಷ್ಟು ಆದಾಯ ಉಳಿಸ್ತೀಯ ಈ 2 ಎಕರೆ ಮತ್ತು 3 ಎಕರೆ ಇದರಲ್ಲಿ? ಒಂದು 4 ರಿಂದ 5 ಲಕ್ಷ ನನಗೆ ಹೇಳ್ತಾರೆ, ಕೆಲವರು 8-10 ಲಕ್ಷ ಹೇಳ್ತಾರೆ, ಬೇರೆ ಯಾರು ದುಡ್ಡು ಗಿಟ್ ಕೇಳ್ಬಿಡೋರು ಅಂತ ಕಡಿಮೆ ಹೇಳ್ತಾರೆ ಅಂತ. ಸರ್ ಇಲ್ಲ ಸರ್, ದುಡಿಮೆ ಆಗುತ್ತೆ ಸರ್, ಖರ್ಚು ಅಷ್ಟಿದಿಲ್ಲ ಸರ್. ಅಲ್ಲಿಗೆ ನಿನಗೆ ಅಲ್ಲಿ ಇಲ್ಲಿ ಕೆಲಸ ಮಾಡಿದ್ದು, ಹೊರಗಡೆ ತಿರುಗಾಡಿದ್ದೆಲ್ಲ ನೋಡಿದಾಗ 1 ಎಕರೆ ಇರಲಿ 2 ಎಕರೆ ಇರಲಿ, ಈ 20 ಎಕರೆ ಇರೋರು ಸಾಲ ಮಾಡ್ಕೊಂಡು ಕೃಷಿ ಮಾಡ್ಕೊಂಡು ನಾನು ಸಾಲದಲ್ಲೇ ಇರ್ತೀನಿ ಅನ್ನೋರಿಗಿಂತ ಈ ಸಮಗ್ರ ಕೃಷಿ ಮತ್ತು ಕೃಷಿ ಇಲಾಖೆ ಮತ್ತು ಯೂನಿವರ್ಸಿಟಿ, ವಿಶ್ವವಿದ್ಯಾನಿಲಯ ಮತ್ತು ಈ ಏನು ಸಂಶೋಧಕರಿದ್ದಾರೆ, ಸೈನ್ಸಿಸ್ಟ್ ಅಂತೀವಿ, ಅವರೆಲ್ಲರನ್ನೂ ಉಪಯೋಗಿಸ್ಕೊಂಡು ಸೊ ನೀವು ಹೆಚ್ಚು ಅದರ ಕಡೆ ಗಮನ ಹರಿಸಿದ್ರೆ ಇಡೀ ಕುಟುಂಬ ಬೆಳಗ್ಗೆ ಎದ್ದ ತಕ್ಷಣವೇ ನೀವು ತೋಟದ ಹತ್ರ ಹೋಗ್ಬೋದು, ಮನೆಯಲ್ಲೇ ಇದ್ದರೆ. ಸೊ ನಿಮ್ಮ ಕೈಯಲ್ಲಿ ಏನಾಗುತ್ತೆ ಅದು ಮಾಡ್ತಾ ಹೋದ್ರೆ ನಿಮ್ಮ ಜೀವನ ಸುಸ್ಥಿರತೆ ಇರುತ್ತೆ, ಸಾಲ ಇಲ್ದಲೆ ಸೊ ಜೀವನ ಮಾಡ್ಕೊಂಡು ಹೋಗ್ಬೋದು ಒಂದು ಕುಟುಂಬ. ಯಾವ ಬೆಂಗಳೂರು ಉದ್ಯೋಗನೂ ಬೇಡ, ನಿಮ್ಮಿಂದ ಬೇರೆಯವರು ತೋರಿಸ್ಬೇಕು. ಸೊ ಮಾನ್ಯ ರೈತರೇ, ನಾನು ಹೇಳೋದು ಇಷ್ಟೇ ನಿಮಗೆ, ಇದು ಕೃಷಿ ಇಲಾಖೆ ಭಾಳ ಮುಖ್ಯವಾದದ್ದು, ಪ್ರತಿಯೊಬ್ಬರು ಕೈಗೆ ಇಟ್ಕೋವಂಥದ್ದು. ಇದು
ಬೇರೆ ಯಾವುದೇ ವಿಚಾರದಲ್ಲಿ ಹೋದಾಗಲೂ ನಾವು ನಮಗೆ ಸಿಗುವಂಥದ್ದಲ್ಲ. ಈ ಕೃಷಿ ಇಲಾಖೆ ಅನ್ನೋದೇ ಪ್ರತಿಯೊಬ್ಬರಿಗೂ 100ಕ್ಕೆ 100ರಷ್ಟು ಕನಿಷ್ಠ ಒಂದು 25% ಜನಕ್ಕೆ ಇವತ್ತು ನಮ್ಮ ರಾಷ್ಟ್ರದಲ್ಲಿ ಜಮೀನು ಇಲ್ಲದೆ ಇರ್ಬೋದು, ಅಥವಾ 30% ಜನಕ್ಕೆ ಅರ್ಬನ್ ಸಿಟಿನಲ್ಲಿ ಹುಟ್ಟಿ ಬೆಳೆದವರಿಗೆ ಅದು ಸಿಟಿ ಡೆವಲಪ್ ಆದಮೇಲೆ ಜಮೀನು ಕಳ್ಕೊಂಡಿರೋದು ಇರ್ಬೋದು, ಅಥವಾ ಹುಡ್ತಾನೆ ಜಮೀನು ಇಲ್ಲದೆ ಇರ್ತಕ್ಕಂಥವ್ರು ಕೆಲವರು ಇರ್ಬೋದು. ಆದರೆ 70% 80% ಏನು ಜಮೀನಿದೆ, 100 ಎಕರೆ 1000 ಎಕರೆನೂ ಇದೆ, 1 ಎಕರೆ ಅರ್ಧ ಎಕರೆಯಿಂದನೂ ಇದೆ. ಆದರೆ ಯಾವುದೇ ಒಬ್ಬ ರೈತ ಈಗಿನ ಆಧುನಿಕ ಒಂದು ರೈತ ಜೀವನವನ್ನು ನಡೆಸ್ತಕ್ಕಂಥದ್ದಕ್ಕೆ ನೀವು ಪ್ರಾರಂಭ ಮಾಡಿದ್ರೆ, ನೀವೇನು ಇವತ್ತು ನಾವು ಹೊರಗಡೆ ಹೋದರೆ 10,000 ಸಾಕು, 8,000 ಸಾಕು, ಇಲ್ಲಿದ್ದರೆ ಸಾಲ ಮಾಡ್ತೀವಿ, ಬೆಳೆ ಬೆಳಿತೀವಿ, ಮಾರ್ಕೆಟಲ್ಲಿ ಸಿಗಲ್ಲ ಅಂತೀರಿ. ಸೊ ವ್ಯವಸಾಯವನ್ನು ಸುಸ್ಥಿರತೆಯನ್ನು ಕಾಣ್ಕೊಳ್ಳಿಕ್ಕೆ ಅವಕಾಶ ಇದೆ. ಸಮಗ್ರ ಕೃಷಿಗೆ ತೋಟಗಾರಿಕೆ ಅಥವಾ ಫಿಶರಿ ಮೀನುಗಾರಿಕೆ ಇರ್ಬೋದು. ಈ ಕೃಷಿ ಹೊಂಡ ಮಾಡಿದ್ರೆ ಮೇಲ್ಗಡೆ ಒಂದು ಕೋಳಿ ಸಾಕಾಣಿಕೆ ಮಾಡ್ಬೋದು. ಆ ಗೊಬ್ಬರದಿಂದನೇ ಮೀನನ್ನು ಬಿಟ್ಟರೆ ಕೃಷಿ ಹೊಂಡದಲ್ಲಿ ಆ ಮೀನನ್ನು ಸಹ ನೀವು ಸಾಕಿ ಅದನ್ನು ಮಾರ್ಬೋದು. ಸೊ ಈ ರೀತಿ ಸೊಪ್ಪು ಸಣ್ಣ ಪುಟ್ಟ ತರಕಾರಿ ಬೆಳೆದ್ರೆ ಪಕ್ಕದಲ್ಲಿ ಅದನ್ನು ಮಾರಾಟಕ್ಕೆ ಕೊಟ್ಟರೆ ದಿವಸಕ್ಕೆ 2,000 3,000 ನಿಮ್ಮ ಖರ್ಚಿಗೆ ಆಗೋ ದುಡ್ಡು ಸಿಗುತ್ತೆ. ನಿಮ್ಮಪ್ಪ ಇಷ್ಟೊಂದು ಚೆನ್ನಾಗಿ ವ್ಯವಸಾಯ ಮಾಡ್ತಾವ್ರೆ, ನೀನು ಯಾಕೆ ಫಸ್ಟೇ ಫ್ಯಾಕ್ಟ್ರಿಗೆ ಹೋಗಿದ್ದೆ ಅಂತಲ್ಲ? ಹೊರಗಡೆ ಪ್ರಪಂಚ ಮತ್ತೆ ದುಡ್ಡಿನ ಕಷ್ಟ ತಿಳ್ಕೊಳ್ಳಿ ಅಂತ ಹೊರಗಡೆ ಕಳ್ಸಿದ್ರು ಅಣ್ಣ. ನಾನು ಇಲ್ಲೇ ಏನಾರು ಮಾಡ್ತೀನಿ ಅಂದ್ರು ಬಿಡ್ಲಿಲ್ಲ ಅವರು. ಇಲ್ಲೇ ಏನಾರು ಮಾಡ್ತೀನಿ ಅಂದ್ರು, ಬೇಡ ಕಣಪ್ಪ ನಿನ್ಗೆ ಅನುಭವ ಆಗ್ಬೇಕು, ಹೊರಗಡೆ ಹೋಗು ಅಂದ್ಬಿಟ್ಟು ಹೊರಗಡೆ ಕಳ್ಸಿದ್ರು. ಹೊರಗಡೆ TVS ಫ್ಯಾಕ್ಟ್ರಿ ಡಿಪ್ಲೊಮಾ ಮುಗಿಸಿದ್ಮೇಲೆ TVS ಫ್ಯಾಕ್ಟ್ರಿ ಮುಗಿದ್ಮೇಲೆ ಡ್ರೈವಿಂಗು ಇದನ್ನೆಲ್ಲ ಮಾಡಾದ್ಮೇಲೆ ಇಲ್ಲೇ ಏನಾದ್ರು ಮಾಡ್ಬೇಕು ಅನ್ನೋ ತುಡಿತ ಇನ್ನೂ ಜಾಸ್ತಿ ಎಳಿತಾ ಇತ್ತು ನನಗೆ. ಅಪ್ಪನ ಜೊತೆನೆ ಸೇರಿ ಏನಾದ್ರು ಮಾಡೋಣ, ಖುಷಿಯಿಂದ ಮಾಡಿದ್ರೆ ಜೀವನ ಸೂಪರ್ ಆಗಿರ್ತದೆ. 2 ಕೃಷಿ ಹೊಂಡ ನೋಡಿದೆ ನಿಮ್ಮ ತೋಟದಲ್ಲಿ ನಾನು. ಹೌದು ಸರ್. ಆ ಕಡೆ ಕೊನೆಯಲ್ಲಿ ಒಂದು ಮಾಡಿದ್ರೆ, ಈ ಕಡೆ ಕೊನೆಯಲ್ಲಿ ಒಂದು ಮಾಡಿದ್ರೆ. ಇವೆರಡನ್ನು ಯಾವಾಗ ಮಾಡಿದ್ ನೀವು? 2016ರಲ್ಲಿ ನಾವು ಆ ಕೃಷಿ ಹೊಂಡ ತಗೊಂಡಿವಿ ಸರ್. ಕೃಷಿ ಹೊಂಡನ ತಗೊಂಡು ಅದರಿಂದ ಏನ್ ಬಳಕೆ ಬೇಕು ಅದನ್ನ ಮಾಡ್ಕೊತಿದ್ವಿ. ಅದಾದ್ಮೇಲೆ ನಮ್ಗೆ ಮಧ್ಯದಲ್ಲಿ ನಿಲ್ಸ್ಬಿಟ್ಟಿದ್ರು. ನಿಮ್ ಸರ್ಕಾರ ಬಂದ್ಮೇಲೆ ನಮ್ಗೆ ಈ ಕೃಷಿ ಹೊಂಡನ 23-24 ಕೃಷಿ ಹೊಂಡ ಮಾಡ್ಕೊಂಡ್ವಿ. ಕೃಷಿ ಹೊಂಡ ಮಾಡ್ಕೊಂಡು ನೀರು ಹಿಂಗೋಗ್ಬಾರ್ದು ಅನ್ನೋದಕ್ಕೋಸ್ಕರ ಟಾರ್ಪಲ್ ಹಾಕಿದೀವಿ ಸರ್. ಟಾರ್ಪಲ್ ಹಾಕಿದೀರಾ? ಟಾರ್ಪಲ್ ಹಾಕಿದೀವಿ. ಇದರಿಂದಾನೇ ಅನುದಾನದಲ್ಲಿ ಬಂದಂತ ನಾವು ಡೀಸೆಲ್ ಪಂಪ್ ಸೆಟ್ ಇಟ್ಕೊಂಡು ಇದರಿಂದ ನೀರ್ ಸ್ಟೋರೇಜ್, ನಾವು ಮಳೆ ನೀರು ಬಂದ ನೀರು ಸ್ಟೋರೇಜ್ ಮಾಡ್ಕೊಂಡು ಡೀಸೆಲ್ ಪಂಪ್ ಸೆಟ್ ಇಂದ ನಾವು ಸ್ಪ್ರಿಂಕ್ಲರ್ ಅಳವಡಿಸ್ಕೊಂಡು ಸ್ಪ್ರಿಂಕ್ಲರ್ ಪೈಪ್ ಇಲಾಖೆದೇ ತಗೊಂಡಿದೀವಿ. ಸ್ಪ್ರಿಂಕ್ಲರ್ ಈ ಕೆಲವರು ಮಕ್ಕಳು ವ್ಯವಸಾಯ ಮಾಡೋ ಟೈಮ್ ನಲ್ಲಿ ಜಾರ್ ಬಿದ್ದು ತೊಂದರೆ ಆಯ್ತು ಅಂತ ಹೇಳ್ತಾರಲ್ಲ, ಪ್ರೊಟೆಕ್ಷನ್ ಗೋಸ್ಕರನೇ ನಾವು ಫೆನ್ಸ್ ಹಾಕಿ ತಂತಿ ಬೇಲಿ ಹಾಕಿದೀವಿ. ಪೂರ್ತಿ ತಂತಿ ಬೇಲಿ ಹಾಕಿ. ಈಗ ಈ ಪೆನ್ಸ್ಗೂ ಸರ್ಕಾರದಿಂದ ಸಹಾಯಧನ ಸಿಗುತ್ತೆ, ಡೀಸೆಲ್ ಪಂಪ್ಗೂ ಸಿಗುತ್ತೆ, ಈ ಕೃಷಿ ಹೊಂಡಕ್ಕೂ ಸಿಗ್ತದೆ, ಮತ್ತು ಈ ಟಾರ್ಪಲಿನ್ಗೂ ಸಿಗುತ್ತೆ. ಸರ್ಕಾರದ ಬಗ್ಗೆ ನಿಮ್ಗೆ ಏನ್ ಅನಿಸ್ತದೆ ಸರ್? ಸರ್ಕಾರದಿಂದ ಬಂದು ಸವಲತ್ತು ನಮ್ಗೆ ಯಾವ್ದು ಬಿಟ್ಲೆಲ್ಲ ತಗೊಂಡಿದೀವಿ, ನಮ್ಗೆ ಇದರಿಂದ ಉಪಯೋಗ ಪಡ್ತೀವಿ. ಈ ಸರ್ಕಾರ ನಮ್ಗೆ ಮತ್ತೆ ನಮ್ಗೆ ಹುಟ್ಟಿ ಬರ್ಲಿ ಅಂತ ನಾವು ಹಾರೈಸ್ತೀವಿ ಸರ್. ನಾವು ನೋಡಿ, ಈಗ ನೀವು ನಿಮ್ಗೆ ಅವಶ್ಯಕತೆ ಇಲ್ಲ ತಗೊಂಡಿಲ್ಲ, ಅವಶ್ಯಕತೆ ಬಿದ್ದರೆ 5 ಲಕ್ಷ ರೂಪಾಯಿ ಬಡ್ಡಿ ಇಲ್ದಲೂ ಸಾಲ ಸಿಗುತ್ತೆ. ಎಲ್ಲ ರೈತರು ಉಪಯೋಗಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ನನ್ನ ಉದ್ದೇಶ ಇವತ್ತು ಸಿದ್ದರಾಮಯ್ಯನವ್ರು ಇರ್ಬೋದು, DK ಅವ್ರು ಇರ್ಬೋದು, ನಾವು ಕೃಷಿಯನ್ನ ಸಮೃದ್ಧಿಯಾಗಿ ಪ್ರತಿಯೊಬ್ಬ ರೈತರು ನೆಮ್ಮದಿಯಿಂದ ಬೆಳೆದು ಅವರ ಜೀವನವನ್ನು ನಡೆಸಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ. ಈ ಪರಿಚಯಿಸೋದ್ರಿಂದ ನೀವು ಇದೇ ರೀತಿ ಅಳವಡಿಸ್ಕೋಬೇಕು ಅಂತ ದಯಮಾಡಿ ಎಲ್ಲ ರೈತ ಬಂಧುಗಳಲ್ಲಿ ಇಂಥ ಒಂದು ಸಮಗ್ರ ಕೃಷಿಯನ್ನು ನೀವೆಲ್ಲ ಮಾಡಬೇಕು ಅನ್ನೋದು ನನ್ನ ವಿನಂತಿ. ಚಲುವರಾಯಸ್ವಾಮಿ ಅವರು ಬಂದಮೇಲೆ ಕೃಷಿ ಇಲಾಖೆಯಿಂದ ಏನೇನು ಪ್ರಯೋಜನಗಳನ್ನ ಕೊಡ್ಬೋದು ಅಂತೇಳಿ ನಿರಂತರವಾಗಿ ನಾವು ಜನರನ್ನ 4-5 ಬಾರಿ ಇಂಟ್ರಾಕ್ಟ್ ಮಾಡಿದ್ದೀವಿ. ಫೋನಲ್ಲಿ, ದೂರವಾಣಿ ಮುಖಾಂತರ, ಒಂದೊಂದು ಕಾಲದಲ್ಲೂ ಒಂದು 4,000-5,000 ಜನ ಜೊತೆ ಮಾತಾಡಿದ್ದೀವಿ. ಕೃಷಿ ಇಲಾಖೆಯಲ್ಲಿ ಕೊಡ್ತಕ್ಕಂಥ ಸಬ್ಸಿಡಿ ದರದಲ್ಲಿ ಕೊಡ್ತಕ್ಕಂಥ ಯಂತ್ರೋಪಕರಣಗಳು, ಏನು ನಾವು ಬೋರ್ವೆಲ್ಲು ಏನು ನಾವು 40,000-50,000 ಕೊಟ್ಟು ಬೋರ್ವೆಲ್ ಹಾಕ್ತಾ ಇದೀವಿ, ಅದು ಸೋಲಾರ್ಗೆ ನಾವು ಏನು ಕೊಡ್ತೀವಿ, ಕುಸುಮ್ ಚೀಲ್ ನಾವು ಏನು ಕೊಡ್ತಾ ಇದೀವಿ, ಅದು ಸಾಂತಣ್ಣ ಅವ್ರ ಕುಟುಂಬ ಅತ್ಯಂತ ಯಶಸ್ವಿಯಾಗಿ ಈ ಕೃಷಿಯನ್ನು ನಂಬ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಶಸ್ವಿ ಆಗಲಿ. ಇನ್ನೂ ಸರ್ಕಾರದಿಂದ ಏನೆಲ್ಲ ಸೌಲಭ್ಯ ಕೊಡಬೇಕು, ಏನೆಲ್ಲ ಸಹಾಯಧನ ಮಾಡ್ಬೋದು, ಏನೆಲ್ಲ ನಾವು ಅವ್ರಿಗೆ ಸಹಾಯ ಮಾಡ್ಬೋದು, ಅವೆಲ್ಲವನ್ನು ಮಾಡಿಕೊಡ್ತೀವಿ. ಇದನ್ನ ಉಪಯೋಗಿಸ್ಕೊಂಡು ಇಡೀ ರಾಜ್ಯದಲ್ಲೇ ಈ ಥರದ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತಕ್ಕಂಥ ಕರ್ನಾಟಕ ಸರ್ಕಾರಕ್ಕೆ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ, ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರಿಗೆ, ಸನ್ಮಾನ್ಯ ಚಲುವರಾಯಸ್ವಾಮಿ ಅವರಿಗೆ ನಾನು ಕೃತಜ್ಞತೆಗಳನ್ನು ನಮ್ಮ ರೈತರ ಪರವಾಗಿ ಹೇಳಲಿಕ್ಕೆ ಬಯಸ್ತೇನೆ, ವೈಯಕ್ತಿಕವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಇದು ಬಹಳ ಮುಖ್ಯವಾದದ್ದು, ಪ್ರತಿಯೊಬ್ಬರು ಕೈಗೆ ಇಟ್ಕೋವಂಥದ್ದು. ಇದು ಬೇರೆ ಯಾವುದೇ ವಿಚಾರದಲ್ಲಿ ಹೋದಾಗಲೂ ನಾವು ನಮಗೆ ಸಿಗುವಂಥದ್ದಲ್ಲ. ಈ ಕೃಷಿ ಇಲಾಖೆ ಅನ್ನೋದೇ ಪ್ರತಿಯೊಬ್ಬರಿಗೂ 100ಕ್ಕೆ 100ರಷ್ಟು ಕನಿಷ್ಠ ಒಂದು 25% ಜನಕ್ಕೆ ಇವತ್ತು ನಮ್ಮ ರಾಷ್ಟ್ರದಲ್ಲಿ ಜಮೀನು ಇಲ್ಲದೆ ಇರ್ಬೋದು, ಅಥವಾ 30% ಜನಕ್ಕೆ ಅರ್ಬನ್ ಸಿಟಿನಲ್ಲಿ ಹುಟ್ಟಿ ಬೆಳೆದವರಿಗೆ ಅದು ಸಿಟಿ ಡೆವಲಪ್ ಆದಮೇಲೆ ಜಮೀನು ಕಳ್ಕೊಂಡಿರೋದು ಇರ್ಬೋದು, ಅಥವಾ ಹುಡ್ತಾನೆ ಜಮೀನು ಇಲ್ಲದೆ ಇರ್ತಕ್ಕಂಥವ್ರು ಕೆಲವರು ಇರ್ಬೋದು. ಆದರೆ 70% 80% ಏನು ಜಮೀನಿದೆ, 100 ಎಕರೆ 1000 ಎಕರೆನೂ ಇದೆ,
1 ಎಕರೆ ಅರ್ಧ ಎಕರೆಯಿಂದನೂ ಇದೆ. ಆದರೆ ಯಾವುದೇ ಒಬ್ಬ ರೈತ ಈಗಿನ ಆಧುನಿಕ ಒಂದು ರೈತ ಜೀವನವನ್ನು ನಡೆಸ್ತಕ್ಕಂಥದ್ದಕ್ಕೆ ನೀವು ಪ್ರಾರಂಭ ಮಾಡಿದ್ರೆ, ನೀವೇನು ಇವತ್ತು ನಾವು ಹೊರಗಡೆ ಹೋದರೆ 10,000 ಸಾಕು, 8,000 ಸಾಕು, ಇಲ್ಲಿದ್ದರೆ ಸಾಲ ಮಾಡ್ತೀವಿ, ಬೆಳೆ ಬೆಳಿತೀವಿ, ಮಾರ್ಕೆಟಲ್ಲಿ ಸಿಗಲ್ಲ ಅಂತೀರಿ. ಸೊ ವ್ಯವಸಾಯವನ್ನು ಸುಸ್ಥಿರತೆಯನ್ನು ಕಾಣ್ಕೊಳ್ಳಿಕ್ಕೆ ಅವಕಾಶ ಇದೆ. ಸಮಗ್ರ ಕೃಷಿಗೆ ತೋಟಗಾರಿಕೆ ಅಥವಾ ಫಿಶರಿ ಮೀನುಗಾರಿಕೆ ಇರ್ಬೋದು. ಈ ಕೃಷಿ ಹೊಂಡ ಮಾಡಿದ್ರೆ ಮೇಲ್ಗಡೆ ಒಂದು ಕೋಳಿ ಸಾಕಾಣಿಕೆ ಮಾಡ್ಬೋದು. ಆ ಗೊಬ್ಬರದಿಂದನೇ ಮೀನನ್ನು ಬಿಟ್ಟರೆ ಕೃಷಿ ಹೊಂಡದಲ್ಲಿ ಆ ಮೀನನ್ನು ಸಹ ನೀವು ಸಾಕಿ ಅದನ್ನು ಮಾರ್ಬೋದು. ಸೊ ಈ ರೀತಿ ಸೊಪ್ಪು, ಸಣ್ಣ ಪುಟ್ಟ ತರಕಾರಿ ಬೆಳೆದ್ರೆ ಪಕ್ಕದಲ್ಲಿ ಅದನ್ನು ಮಾರಾಟಕ್ಕೆ ಕೊಟ್ಟರೆ ದಿವಸಕ್ಕೆ 2,000 3,000 ನಿಮ್ಮ ಖರ್ಚಿಗೆ ಆಗೋ ದುಡ್ಡು ಸಿಗುತ್ತೆ. ನಿಮ್ಮಪ್ಪ ಇಷ್ಟೊಂದು ಚೆನ್ನಾಗಿ ವ್ಯವಸಾಯ ಮಾಡ್ತಾವ್ರೆ, ನೀನು ಯಾಕೆ ಫಸ್ಟೇ ಫ್ಯಾಕ್ಟ್ರಿಗೆ ಹೋಗಿದ್ದೆ ಅಂತಲ್ಲ? ಹೊರಗಡೆ ಪ್ರಪಂಚ ಮತ್ತೆ ದುಡ್ಡಿನ ಕಷ್ಟ ತಿಳ್ಕೊಳ್ಳಿ ಅಂತ ಹೊರಗಡೆ ಕಳ್ಸಿದ್ರು ಅಣ್ಣ. ನಾನು ಇಲ್ಲೇ ಏನಾರು ಮಾಡ್ತೀನಿ ಅಂದ್ರು ಬಿಡ್ಲಿಲ್ಲ ಅವರು. ಇಲ್ಲೇ ಏನಾರು ಮಾಡ್ತೀನಿ ಅಂದ್ರು, ಬೇಡ ಕಣಪ್ಪ ನಿನ್ಗೆ ಅನುಭವ ಆಗ್ಬೇಕು, ಹೊರಗಡೆ ಹೋಗು ಅಂದ್ಬಿಟ್ಟು ಹೊರಗಡೆ ಕಳ್ಸಿದ್ರು. ಹೊರಗಡೆ TVS ಫ್ಯಾಕ್ಟ್ರಿ ಡಿಪ್ಲೊಮಾ ಮುಗಿಸಿದ್ಮೇಲೆ TVS ಫ್ಯಾಕ್ಟ್ರಿ ಮುಗಿದ್ಮೇಲೆ ಡ್ರೈವಿಂಗು ಇದನ್ನೆಲ್ಲ ಮಾಡಾದ್ಮೇಲೆ ಇಲ್ಲೇ ಏನಾದ್ರು ಮಾಡ್ಬೇಕು ಅನ್ನೋ ತುಡಿತ ಇನ್ನೂ ಜಾಸ್ತಿ ಎಳಿತಾ ಇತ್ತು ನನಗೆ. ಅಪ್ಪನ ಜೊತೆನೆ ಸೇರಿ ಏನಾದ್ರು ಮಾಡೋಣ. ಖುಷಿಯಿಂದ ಮಾಡಿದ್ರೆ ಜೀವನ ಸೂಪರ್ ಆಗಿರ್ತದೆ. 2 ಕೃಷಿ ಹೊಂಡ ನೋಡಿದೆ ನಿಮ್ಮ ತೋಟದಲ್ಲಿ ನಾನು. ಹೌದು ಸರ್. ಆ ಕಡೆ ಕೊನೆಯಲ್ಲಿ ಒಂದು ಮಾಡಿದ್ರೆ, ಈ ಕಡೆ ಕೊನೆಯಲ್ಲಿ ಒಂದು ಮಾಡಿದ್ರೆ. ಇವೆರಡನ್ನು ಯಾವಾಗ ಮಾಡಿದ್ ನೀವು? 2016ರಲ್ಲಿ ನಾವು ಆ ಕೃಷಿ ಹೊಂಡ ತಗೊಂಡಿವಿ ಸರ್. ಕೃಷಿ ಹೊಂಡನ ತಗೊಂಡು ಅದರಿಂದ ಏನ್ ಬಳಕೆ ಬೇಕು ಅದನ್ನ ಮಾಡ್ಕೊತಿದ್ವಿ. ಅದಾದ್ಮೇಲೆ ನಮ್ಗೆ ಮಧ್ಯದಲ್ಲಿ ನಿಲ್ಸ್ಬಿಟ್ಟಿದ್ರು. ನಿಮ್ ಸರ್ಕಾರ ಬಂದ್ಮೇಲೆ ನಮ್ಗೆ ಈ ಕೃಷಿ ಹೊಂಡನ 23-24 ಕೃಷಿ ಹೊಂಡ ಮಾಡ್ಕೊಂಡ್ವಿ. ಕೃಷಿ ಹೊಂಡ ಮಾಡ್ಕೊಂಡು ನೀರು ಹಿಂಗೋಗ್ಬಾರ್ದು ಅನ್ನೋದಕ್ಕೋಸ್ಕರ ಟಾರ್ಪಲ್ ಹಾಕಿದ್ವಿ ಸರ್. ಟಾರ್ಪಲ್ ಹಾಕಿದ್ದೀರಾ? ಟಾರ್ಪಲ್ ಹಾಕಿದೀವಿ. ಇದರಿಂದಾನೇ ಅನುದಾನದಲ್ಲಿ ಬಂದಂತ ನಾವು ಡೀಸೆಲ್ ಪಂಪ್ ಸೆಟ್ ಇಟ್ಕೊಂಡು ಇದರಿಂದ ನೀರ್ ಸ್ಟೋರೇಜ್, ನಾವು ಮಳೆ ನೀರು ಬಂದ ನೀರು ಸ್ಟೋರೇಜ್ ಮಾಡ್ಕೊಂಡು ಡೀಸೆಲ್ ಪಂಪ್ ಸೆಟ್ ಇಂದ ನಾವು ಸ್ಪ್ರಿಂಕ್ಲರ್ ಅಳವಡಿಸ್ಕೊಂಡು ಸ್ಪ್ರಿಂಕ್ಲರ್ ಪೈಪ್ ಇಲಾಖೆದೇ ತಗೊಂಡಿದೀವಿ. ಸ್ಪ್ರಿಂಕ್ಲರ್ ಈ ಕೆಲವರು ಮಕ್ಕಳು ವ್ಯವಸಾಯ ಮಾಡೋ ಟೈಮ್ನಲ್ಲಿ ಜಾರ್ ಬಿದ್ದು ತೊಂದರೆ ಆಯ್ತು ಅಂತ ಹೇಳ್ತಾರಲ್ಲ, ಪ್ರೊಟೆಕ್ಷನ್ಗೋಸ್ಕರನೇ ನಾವು ಫೆನ್ಸ್ ಹಾಕಿ ತಂತಿ ಬೇಲಿ ಹಾಕಿದ್ದೀವಿ. ಪೂರ್ತಿ ತಂತಿ ಬೇಲಿ ಹಾಕಿ. ಈಗ ಈ ಪೆನ್ಸ್ಗೂ ಸರ್ಕಾರದಿಂದ ಸಹಾಯಧನ ಸಿಗುತ್ತೆ, ಡೀಸೆಲ್ ಪಂಪ್ಗೂ ಸಿಗುತ್ತೆ, ಈ ಕೃಷಿ ಹೊಂಡಕ್ಕೂ ಸಿಗ್ತದೆ ಮತ್ತು ಈ ಟಾರ್ಪಲಿನ್ಗೂ ಸಿಗುತ್ತೆ. ಸರ್ಕಾರದ ಬಗ್ಗೆ ನಿಮ್ಗೆ ಏನ್ ಅನಿಸ್ತದೆ ಸರ್? ಸರ್ಕಾರದಿಂದ ಬಂದು ಸವಲತ್ತು ನಮ್ಗೆ ಯಾವ್ದು ಬಿಟ್ಲೆಲ್ಲ ತಗೊಂಡಿದೀವಿ. ನಮ್ಗೆ ಇದರಿಂದ ಉಪಯೋಗ ಪಡ್ತೀವಿ. ಈ ಸರ್ಕಾರ ನಮ್ಗೆ ಮತ್ತೆ ನಮ್ಗೆ ಹುಟ್ಟಿ ಬರ್ಲಿ ಅಂತ ನಾವು ಹಾರೈಸ್ತೀವಿ ಸರ್. ನಾವು ನೋಡಿ, ಈಗ ನೀವು ನಿಮ್ಗೆ ಅವಶ್ಯಕತೆ ಇಲ್ಲ ತಗೊಂಡಿಲ್ಲ, ಅವಶ್ಯಕತೆ ಬಿದ್ದರೆ 5 ಲಕ್ಷ ರೂಪಾಯಿ ಬಡ್ಡಿ ಇಲ್ದಲೂ ಸಾಲ ಸಿಗುತ್ತೆ. ಎಲ್ಲ ರೈತರು ಉಪಯೋಗಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ನನ್ನ ಉದ್ದೇಶ ಇವತ್ತು ಸಿದ್ದರಾಮಯ್ಯನವ್ರು ಇರ್ಬೋದು, DK ಅವ್ರು ಇರ್ಬೋದು, ನಾವು ಕೃಷಿಯನ್ನ ಸಮೃದ್ಧಿಯಾಗಿ ಪ್ರತಿಯೊಬ್ಬ ರೈತರು ನೆಮ್ಮದಿಯಿಂದ ಬೆಳೆದು ಅವರ ಜೀವನವನ್ನು ನಡೆಸಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ. ಈ ಪರಿಚಯಿಸೋದ್ರಿಂದ ನೀವು ಇದೇ ರೀತಿ ಅಳವಡಿಸ್ಕೋಬೇಕು ಅಂತ ದಯಮಾಡಿ ಎಲ್ಲ ರೈತ ಬಂಧುಗಳಲ್ಲಿ ಇಂಥ ಒಂದು ಸಮಗ್ರ ಕೃಷಿಯನ್ನು ನೀವೆಲ್ಲ ಮಾಡಬೇಕು ಅನ್ನೋದು ನನ್ನ ವಿನಂತಿ. ಚಲುವರಾಯಸ್ವಾಮಿ ಅವರು ಬಂದಮೇಲೆ ಕೃಷಿ ಇಲಾಖೆಯಿಂದ ಏನೇನು ಪ್ರಯೋಜನಗಳನ್ನ ಕೊಡ್ಬೋದು ಅಂತೇಳಿ ನಿರಂತರವಾಗಿ ನಾವು ಜನರನ್ನ 4-5 ಬಾರಿ ಇಂಟ್ರಾಕ್ಟ್ ಮಾಡಿದ್ದೀವಿ. ಫೋನಲ್ಲಿ, ದೂರವಾಣಿ ಮುಖಾಂತರ, ಒಂದೊಂದು ಕಾಲದಲ್ಲೂ 4,000-5,000 ಜನ ಜೊತೆ ಮಾತಾಡಿದ್ದೀವಿ. ಕೃಷಿ ಇಲಾಖೆಯಲ್ಲಿ ಕೊಡ್ತಕ್ಕಂಥ ಸಬ್ಸಿಡಿ ದರದಲ್ಲಿ ಕೊಡ್ತಕ್ಕಂಥ ಯಂತ್ರೋಪಕರಣಗಳು, ಏನು ನಾವು ಬೋರ್ವೆಲ್ಲು ಏನು ನಾವು 40,000-50,000 ಕೊಟ್ಟು ಬೋರ್ವೆಲ್ ಹಾಕ್ತಾ ಇದೀವಿ, ಅದು ಸೋಲಾರ್ಗೆ ನಾವು ಏನು ಕೊಡ್ತೀವಿ, ಕುಸುಮ್ ಚೀಲ್ ನಾವು ಏನು ಕೊಡ್ತಾ ಇದೀವಿ, ಅದು ಸಾಂತಣ್ಣ ಅವ್ರ ಕುಟುಂಬ ಅತ್ಯಂತ ಯಶಸ್ವಿಯಾಗಿ ಈ ಕೃಷಿಯನ್ನು ನಂಬ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಶಸ್ವಿ ಆಗಲಿ. ಇನ್ನೂ ಸರ್ಕಾರದಿಂದ ಏನೆಲ್ಲ ಸೌಲಭ್ಯ ಕೊಡಬೇಕು, ಏನೆಲ್ಲ ಸಹಾಯಧನ ಮಾಡ್ಬೋದು, ಏನೆಲ್ಲ ನಾವು ಅವ್ರಿಗೆ ಸಹಾಯ ಮಾಡ್ಬೋದು, ಅವೆಲ್ಲವನ್ನು ಮಾಡಿಕೊಡ್ತೀವಿ. ಇದನ್ನ ಉಪಯೋಗಿಸ್ಕೊಂಡು ಇಡೀ ರಾಜ್ಯದಲ್ಲೇ ಈ ಥರದ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತಕ್ಕಂಥ ಕರ್ನಾಟಕ ಸರ್ಕಾರಕ್ಕೆ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ, ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರಿಗೆ, ಸನ್ಮಾನ್ಯ ಚಲುವರಾಯಸ್ವಾಮಿ ಅವರಿಗೆ ನಾನು ಕೃತಜ್ಞತೆಗಳನ್ನು ನಮ್ಮ ರೈತರ ಪರವಾಗಿ ಹೇಳಲಿಕ್ಕೆ ಬಯಸ್ತೇನೆ, ವೈಯಕ್ತಿಕವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಆತ್ಮಸ್ಥೈರ್ಯದಿಂದ ಕೃಷಿಯನ್ನು ಅವಲಂಬಿಸಬೇಕು ಅನ್ನುವಂಥದ್ದು ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತೇನೆ.